ಕನಕಪುರ ರಸ್ತೆಯ ಕಗ್ಲಿಪುರದಲ್ಲಿ ಒಂಟಿ ಸಲಗದ ಕಾಟ ಹೆಚ್ಚಾಗಿದೆ. ಬಿಎಂಟಿಸಿ ಬಸ್ ಅನ್ನು ಅಡ್ಡಗಟ್ಟಿ ಕಾಟ ಕೊಟ್ಟಿದೆ ಒಂಟಿ ಸಲಗ. ಕಗ್ಲಿಪುರದ ಹತ್ರ ಬಿಎಂಟಿಸಿ ಬಸ್ ಅನ್ನು ಅಡ್ಡಗಟ್ಟಿ ಕಾಟ ಕೊಟ್ಟಿದೆ ಒಂಟಿ ಸಲಗ. ಒಂಟಿ ಸಲಗದ ಸಡನ್ ಎಂಟ್ರಿಗೆ ಪ್ರಯಾಣಿಕರು ಕೂಡ ಬೆಚ್ಚಿದ್ರು. ಗಾಬರಿಯಿಂದ ಬಿಎಂಟಿಸಿ ಬಸ್ ಇಳಿದು ಪ್ರಯಾಣಿಕರು ಓಡಿದ್ರು. ಕಗ್ಲಿಪುರ ಸಮೀಪದ ಗುಲ್ಲಹಟ್ಟಿ ಕಾವಲ್ ಬಳಿ ನಡೆದಿರುವಂತಹ ಘಟನೆ. ಕೆಆರ್ ಮಾರ್ಕೆಟ್ ಗುಲ್ಲಹಟ್ಟಿ ಬಸ್ ಅನ್ನು ಅಡ್ಡಗಟ್ಟಿತ್ತು ಕಾಡಾನೆ. ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಬಸ್ ಅನ್ನ ಗಜರಾಜ ಅಡ್ಡಗಟ್ಟಿದ್ದ. ಆ ಬಳಿಕ ಆನೆ ಕಾಡಿಗೆ ಓಡಿಸಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿ. ಬಸ್ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂಟಿ ಸಲಗ ಎಂಟ್ರಿ ಕೊಟ್ರೆ ಹೆಂಗಿರುತ್ತಲ್ವಾ. ಬಿಎಂಟಿಸಿ ಬಸ್ ಅನ್ನ ಅಡ್ಡಗಟ್ಟಿ ಕಾಟ ಕೊಟ್ಟಿದ್ದಾನೆ ಈ ಒಂಟಿ ಸಲಗ. ನೋಡಿ, ಆ ಬಸ್ ಎಷ್ಟು ಹೈಟ್ ಇದೆಯೋ ಅಷ್ಟು ಎತ್ತರಕ್ಕೂ ಇರುವಂತಹ ಬೃಹದಾಕಾರದ ಒಂಟಿ ಸಲಗವನ್ನ ಕಂಡಂತಹ ಜನ ಬಸ್ ಇಳಿದು ಓಡಿದ್ರು. ಅಣ್ಣ ತಾವು ಹೇಳ್ರಿ ಅಣ್ಣ. ಹಂಗೊಂಡಿದ್ದು ಮ್ಯಾಲ್ಕೋಯ್ತದೆ. ನಾವು ಪ್ರತಿನಿಧಿ ಸುಷ್ಮಿತಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ಕಗ್ಲಿಪುರದ ಹತ್ರ ಒಂದು ಒಂಟಿ ಸಲಗ ಬಸ್ ಅನ್ನ ಅಡ್ಡಗಟ್ಟಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ನಿಜಕ್ಕೂ ಕೂಡ ಅಲ್ಲಿನ ಜನ ಒಂದಷ್ಟು ಕಾಲ ಆತಂಕಕ್ಕೀಡಾಗಿದ್ರು. ಆದ್ರೆ ಅದನ್ನ ಅರಣ್ಯಕ್ಕೆ ಓಡಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಸದ್ಯದ ಅಪ್ಡೇಟ್ಸ್ ಏನಿದೆ? ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ನಮ್ಮ ನಾಡಿಗೆ ಲಗ್ಗೆ ಇಡೋದು ಅಂದ್ರೆ ಕಾಮನ್ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಅದರಿಂದ ಒಂದ್ ರೀತಿಯಲ್ಲಿ ಬೆಂಗಳೂರಿನ ಹೊರವಲಯದ ಜನರಿಗೆ ಇದು ಕಾಮನ್ ಆಗಿ ಪರಿಸ್ಥಿತಿದೆ. ಸೊ ಅಂದ್ರೆ ನಾವು ನೋಡಿದಂಗೆ ಈ ಹಿಂದೆ ಚಿರತೆ ಆಗಿರ್ಬೋದು, ಬೇರೆ ಬೇರೆ ಕಾಡು ಪ್ರಾಣಿಗಳು ಲಗ್ಗೆ ಇಡ್ತಾ ಇದ್ವು. ಆದ್ರೆ ನಿನ್ನೆ ಏನಾಗಿದೆ, ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಏನು ಕೆಆರ್ ಮಾರ್ಕೆಟ್ ಇಂದ ಗುಲ್ಲಹಟ್ಟಿ ಕಾವಲ್ಗೆ ಹೋಗ್ತಾ ಇರುವಂತಹ ಬಸ್ ಅನ್ನ ಗಜಪಡೆ ಅಂದ್ರೆ ಸರಿಸುಮಾರು 8 ರಿಂದ 10 ಆನೆಗಳು ಅಡ್ಡಗಟ್ಟಿವೆ. ಅದಾದ ನಂತರ ಅದರಲ್ಲೂ ಕೂಡ ಒಂದು ಆನೆ ಅಂತೂ ಆ ಒಂದು ಬಸ್ ಅನ್ನ ಸಂಪೂರ್ಣವಾಗಿ ಅಡ್ಡಗಟ್ಟಿತ್ತು. ಇದರಿಂದಾಗಿ ಏನು ಪ್ರಯಾಣಿಕರೆಲ್ಲರೂ ಕೂಡ ಕೆಲ ಕಾಲ ಏನು ಆತಂಕಕ್ಕೆ ಒಳಗಾಗಿದ್ರು. ಹಾಗೆ ಕೂಡಲೇ ಅರಣ್ಯ ಇಲಾಖೆಗೂ ಕೂಡ ಸಿಬ್ಬಂದಿ ಈ ಒಂದು ವಿಚಾರವನ್ನ ಮುಟ್ಟಿಸಿದ್ರು. ಅಲ್ಲಿರುವಂತಹ ಕಂಡಕ್ಟರ್ ಆಗಿರ್ಬೋದು, ಹಾಗೆ ಡ್ರೈವರ್ ಈ ಒಂದು ವಿಚಾರವನ್ನ ಮುಟ್ಟಿಸಿದ್ರು. ಕೂಡಲೇ ಅಲ್ಲಿಗೆ ಬಂದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಆ ಒಂದು ಆನೆಗಳ ಹಿಂಡಿ ಏನಿದೆ ಅವನ್ನ ಬನ್ನೇರುಘಟ್ಟ ಅರಣ್ಯಕ್ಕೆ ಓಡಿಸಿದ್ರು. ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಭಾಗ ಏನಿದೆ, ಕಗ್ಲಿಪುರ ಭಾಗ ಏನಾಗಿದೆ ಅದು ಕೂಡ ಸ್ವಲ್ಪ ಅರಣ್ಯ ಪ್ರದೇಶ ಆಗಿತ್ತು ಮುಂಚೆ. ಸೊ ಹೀಗಾಗಿ ನಾವು ಆ ಒಂದು ಅರಣ್ಯ ಪ್ರದೇಶವನ್ನ ನಾವು ಜನರೆಲ್ಲರೂ ಕೂಡ ಆಕ್ರಮಿಸ್ಕೊಳ್ತಾ ಇರೋದ್ರಿಂದ ಆನೆಗಳು ಕೂಡ ಅಂದ್ರೆ ಆನೆಗಳಾಗಿರ್ಬೋದು ಅಂದ್ರೆ ಪದೇ ಪದೇ ಈ ಒಂದು ಜಾಗದಲ್ಲಿ ಇದೇ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ. ಸೊ ಹೀಗಾಗಿ ಸ್ವಲ್ಪ ಇದ್ರ ಬಗ್ಗೆ ಅರಣ್ಯ ಇಲಾಖೆಯು ಕೂಡ ಕ್ರಮನ ವಹಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬೆಳಗಿನ ಹೊತ್ತಾದ್ರೆ ಏನೋ ರೀತಿಯಲ್ಲಿ ಬಚಾವಾಗಿ ಬರ್ಬೋದು. ಆದ್ರೆ ಇದು ರಾತ್ರಿ ಹೊತ್ತು ಇದೇ ರೀತಿಯಲ್ಲಿ ಏನಾದ್ರು ಆನೆಗಳ ಹಿಂಡು ಅಡ್ಡಗಟ್ಟು ಅಂತ ಹೇಳಿದ್ರೆ ಸಾಕಷ್ಟು ತೊಂದರೆ ಆಗಲಿದೆ. ಸಿಂಧೂರ. ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ.